ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಿತ್ಯ ನೈಮಿಕತೆ ಕಾಮಕರ್ಮಗಳು ಅಂದರೆ ಏನು, ಹಾಗೆ ದೇವರ ಪೂಜೆಗೆ ಹೂ ಮತ್ತು ಅಕ್ಷತೆಯನ್ನು ಏಕೆ ಬಳಸಬೇಕು, ಪ್ರತಿಯೊಂದು ಸಂಕಲ್ಪದ ತಾತ್ಪರ್ಯವೇನು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಪ್ರಣಮ್ಯ ಶಿರಸಾ ದೇವಂ ಸ್ವಯಂಭೋ ಪರಮೇಶ್ವರಂ ಏಕಂ ಸರ್ವಗತಂ ದೇವಂ ಸರ್ವದೇವಮಯಂ ವಿಭುಂ ರುದ್ರವರ್ಮ ಪ್ರವಕ್ಷ್ಯಾಮಿ ಅಂಗಪ್ರಾಣಸ್ಯ ರಕ್ಷಯೇ. ಅಹೋರಾತ್ರಮಿದಂ ದೇವಂ ರಕ್ಷಾರ್ಥಂ ತ್ರಾಹಿ ಮಾಂ ಪುರಾ. ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹಾದೇವ ಶಂಭೋ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಬದುಕು ಆನಂದದಾಯಕವಾಗಿ, ಸನ್ಮಂಗಳದಾಯಕವಾಗಿ, ಸುಖಕರವಾಗಿ, ಸಮೃದ್ಧಿಯಾಗಿ ಇರಲಿ ಅಂತೇಳಿ ಅಮ್ಮನಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿಧಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಅತ್ಯಂತ ಈ ಒಂದು ದಿನವನ್ನು ನಾವು ಯಾವ ರೀತಿಯಲ್ಲೂ ಕೂಡ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ದಿನ, ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ದಿನ, ಶ್ರೇಷ್ಠದಾಯಕವಾಗಿರ್ತಕ್ಕಂಥ ದಿನ, ಅತ್ಯಂತ ಉತ್ಕೃಷ್ಟವಾಗಿ ಫಲವನ್ನು ಕೊಡ್ತಕ್ಕಂಥ ದಿನ. ಹಾಗಿದ್ರಾಗ ಏನು ದಿನ ಅಂದರೆ ಸೋಮವಾರ, ಚತುರ್ದಶಿ, ಆರಿದ್ರಾ ನಕ್ಷತ್ರ. 50 ವರ್ಷಗಳಿಗೊಮ್ಮೆ ಈ ಒಂದು ದಿನ ಬರ್ತಕ್ಕಂಥದ್ದು. ನಾವು ಇನ್ನು 50 ವರ್ಷಕ್ಕೆ ಈ ದಿನ ನೋಡ್ತೀವೋ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಆದರೆ ಇಂತಹ ಒಂದು ಕಾಲದಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ದಾನ ಧರ್ಮಾದಿಗಳು, ಪೂಜಾ ಅನುಷ್ಠಾನ ಪದ್ಧತಿಗಳೆಲ್ಲವೂ ಕೂಡ ಅತ್ಯಂತ ಶೀಘ್ರವಾಗಿ ಫಲ ಕೊಡ್ತಕ್ಕಂಥದ್ದಾಗಿರ್ತಕ್ಕಂದರೆ ಲಯಕರ್ತನಾಗಿರ್ತಕ್ಕಂಥ ಸಾಕ್ಷಾತ್ ಸಾಂಬಶಿವನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು ಸಾಂಬಶಿವನ ನಕ್ಷತ್ರ ಅಂದರೆ ಆರಿದ್ರಾ ನಕ್ಷತ್ರ. ಸೋಮವಾರ ಆರಿದ್ರಾ ನಕ್ಷತ್ರ, ಚತುರ್ದಶಿ ಶಿವಕಾಳಿಯರ ಸಂಯೋಜನೆ, ಶಿವಶಕ್ತಿಯ ಸಂಯೋಜನೆ ಇರತಕ್ಕಂಥ ಒಂದು ಉತ್ಕೃಷ್ಟದಾಯಕವಾದಂಥ ಒಂದು ದಿನ. ಭಗವಂತನಿಗೆ ಈ ಚತುರ್ದಶಿ ಮಾಸ ಶಿವರಾತ್ರಿ ಅಂತ ಕರಿತೀವಿ. ಶಿವರಾತ್ರಿನೇ ನಮಗೆ ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥ ಶಿವರಾತ್ರಿ. 24 ಶಿವರಾತ್ರಿಗಳು ಇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಇವತ್ತಿನ ಈ ಒಂದು ಶಿವರಾತ್ರಿ ಅಂತಕ್ಕಂಥದ್ದು ನಾವು ಹೇಗೆ ಮಹಾಶಿವರಾತ್ರಿ ಆಚರಣೆಯನ್ನು ಮಾಡ್ತೀವೋ ಆ ಪ್ರಮುಖವಾಗಿರ್ತಕ್ಕಂಥ ಶಿವರಾತ್ರಿಯಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಬಲಯುಕ್ತವಾಗಿರ್ತಕ್ಕಂಥ ಒಂದು ಶಿವರಾತ್ರಿ ಈ ಮಾಸ ಶಿವರಾತ್ರಿ. ಹಾಗಾಗಿ ಇಂತಹ ಒಂದು ಪರಮೋತ್ತಮವಾದಂಥ ದಿನದಲ್ಲಿ ನೀವೇನು ಮಾಡಬೇಕು, ದೇವರನ್ನು ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ನಿತ್ಯವೂ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಒಳಗುಟ್ಟು. ಆದರೆ ಇಂತಹ ಒಂದು ಶುಭ ಸಂದರ್ಭಗಳಲ್ಲಿ, ಪರ್ವಕಾಲಗಳಲ್ಲಿ, ವಿಶೇಷವಾಗಿರ್ತಕ್ಕಂಥ ದಿನಾದಿಗಳಲ್ಲಿ ನೀವು ಆರಾಧನೆ ಮಾಡಿದಾಗ ಸಂಚಿತ ಕರ್ಮಾದಿಗಳು ದೂರ ಆಗುತ್ತೆ. ಏನು ಸಂಚಿತ ಕರ್ಮಗಳು? ಮುಖ್ಯವಾಗಿ ನಮಗೆ ಜ್ಞಾನ ಅಜ್ಞಾನಾದಿಗಳಿಂದ ನಾವು ತಿಳಿದೇ ಮಾಡಿರ್ತಕ್ಕಂಥದ್ದು, ಇನ್ನೊಬ್ಬರ ಪ್ರೇರಣೆಯಿಂದ ಬರಬಹುದಾಗಿರ್ತಕ್ಕಂಥದ್ದು, ಸಮಯದಿಂದ ಬರಬಹುದಾಗಿರ್ತಕ್ಕಂಥದ್ದು, ಗ್ರಹಸ್ಥಿತಿಗಳಿಂದ ಬರಬಹುದಾಗಿರ್ತಕ್ಕಂಥದ್ದು, ದಶಾಕಾಲಯುಕ್ತವಾಗಿ ಬರಬಹುದಾಗಿರ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯಲ್ಲಿ ನಮ್ಮನ್ನು ಪೀಡಿಸುವ, ಬಾಧಿಸುವ ಒಂದಷ್ಟು ಕರ್ಮಗಳಿರ್ತಕ್ಕಂಥದ್ದಾಗಿರುತ್ತೆ. ಆ ಎಲ್ಲ ಕರ್ಮಾದಿಗಳನ್ನು ಕೂಡ ಮುಕ್ತಿಯನ್ನು ಕಾಣುವ ಸಲುವಾಗಿ ಇವತ್ತಿನ ದಿವಸ ಶ್ರೇಷ್ಠಪ್ರದವಾದ ಸೋಮವಾರದ ದಿವಸ ಸಾಂಬಶಿವನ ಆರಾಧನೆ ನಿಮ್ಮ ಬದುಕು ಮಂಗಳದಾಯಕವಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ನಮಗೆ ಇವತ್ತು ಸಮಯ ಇಲ್ಲ, ಟೈಮ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಕ್ಕಂಥ ಎಲ್ಲ ಆ ಒಂದು ಉಪಕಲ್ಪಗಳನ್ನು ಬಿಟ್ಟು ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಇವತ್ತಿನ ನೀವು ಮಾಡುವಂಥ ಕರ್ಮ ಖಂಡಿತ ನಿಮ್ಮ ಬದುಕಿನಲ್ಲೂ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಏನು ಮಾಡಬೇಕು, ಭಗವಂತನಿಗೆ ಶ್ರದ್ಧೆ ಭಕ್ತಿಗಳೇ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತೇಳಿ ಭಗವಂತನಿಗೆ ಯಾವ ವಿಧದಲ್ಲಿ ಬೇಕಾದರೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಮಾನಸಿಕವಾಗಿ ಮಾಡ್ಬೋದು, ಅಂತರ್ಮುಖವಾಗಿ ಮಾಡ್ಬೋದು, ಬಹಿರ್ಮುಖವಾಗಿ ಮಾಡ್ಬೋದು. ಭಗವಂತನ ನಾಮಸ್ಮರಣೆ ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರ ಜಪವನ್ನು ಮಾಡ್ಬೋದು. ಸಾಧ್ಯವಾದರೆ ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿವಸ ನಮ್ಮ ಈ ಒಂದು ಮಾಧ್ಯಮ ಮುಖಾಂತರವಾಗಿ ನೋಡ್ತಾ ಇರತಕ್ಕಂಥ ನಮ್ಮೆಲ್ಲರ ವೀಕ್ಷಕರು ಕೂಡ ಶಿವನ ಧ್ಯಾನ, ಶಿವನ ಪ್ರಾರ್ಥನೆ, ಶಿವನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಸಾಯಂ ಸಂಧ್ಯಾ ಸಮಯದಲ್ಲಿ
ವಿಶೇಷವಾಗಿ ಮಾಸ ಶಿವರಾತ್ರಿಯಲ್ಲಿ ಶಿವನ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಜಲಾಭಿಷೇಕಾದಿಗಳು ನಡೀತಕ್ಕಂಥದ್ದು ಪ್ರದೋಷ ಕಾಲಕ್ಕಿಂತ ಅತಿ 100 ಪಟ್ಟು ಹೆಚ್ಚಿನ ಫಲವನ್ನು ಕೊಡ್ತಕ್ಕಂಥದ್ದು ಈ ಒಂದು ಮಾಸ ಶಿವರಾತ್ರಿ. ಹಾಗಾಗಿ ಇವತ್ತಿನ ದಿವಸ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಾಧ್ಯವಿದ್ದಂಥವರು ಉಪವಾಸ ಇದ್ದು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ಅಶಕ್ತರಿಗೆ ನಿಮ್ಮ ಸಹಾಯವನ್ನು ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಕಣ್ಣು ಕಾಣದೇ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ನೀವೇನಾದರೂ ಸಹಾಯವನ್ನು ಮಾಡಿದ್ದೆ ಆದರೆ ನಿಮ್ಮ 7 ಜನ್ಮಗಳ ಸಪ್ತಜನ್ಮಕೃತ ಪಾಪಂ ನಿವೃತ್ತಯೇತ್ ಅಂತ ಹೇಳುತ್ತೆ ಶಾಸ್ತ್ರ. 7 ಜನ್ಮಗಳಿಂದ ನಮಗೆ ಜ್ಞಾನಾದಿಗಳಿಂದ ಪ್ರೇರಣೆಯಿಂದ ಇನ್ನೊಬ್ಬರ ಪ್ರೇರಣೆಯಿಂದ ಮಾಡಿರಬಹುದಾದ ಸಮಸ್ತ ವಿಧವಾದ ಪಾಪಾದಿಗಳು ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಕನ್ನಡಕ ನಿಮಗೆ ಶಕ್ತಿ ಇದ್ದಂಥದ್ದು ಏನು ಬೇಕಾದರೂ ಸಹಾಯವನ್ನು ಮಾಡ್ಬೋದು. ಏನೂ ಆಗಲಿಲ್ಲ ಅಂದರೆ ಇವತ್ತಿನ ದಿವಸ ಯಾರಿಗಾದರೂ ಅಶಕ್ತರಿಗೆ ಒಂದು ಊಟ ನಾವು ಮಾಡ್ತಕ್ಕಂಥ ಊಟವನ್ನು ಉಪವಾಸ ಇದ್ದು ಭಗವಂತನ ಸಂಕಲ್ಪವನ್ನು ಮಾಡಿ ಸಂಕಲ್ಪ ಸಿದ್ಧಿಗೋಸ್ಕರವಾಗಿ ನಿಮ್ಮೆಲ್ಲ ಪ್ರಾರ್ಥನೆ ಫಲವಾಗಿ ಆ ಒಂದು ಭಗವಂತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಏನಪ್ಪ ಅಂದರೆ ಊಟಕ್ಕೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು. ಸಾಯಂ ಸಂಧ್ಯಾ ಸಮಯದಲ್ಲಿ ಪತ್ರಂ ಪುಷ್ಪಂ ಫಲಂ ಥೋಯಂ ನೀವು ಯಾವುದು ಬೇಕಾದರೂ ಕೊಡಿ. ನೀವು ಭಸ್ಮ ತೊಗೊಂಡೋಗಿ ಕೊಡಿ, ನೀರನ್ನು ತೊಗೊಂಡೋಗಿ ಕೊಡಿ, ಹಾಲನ್ನು ತೊಗೊಂಡೋಗಿ ಕೊಡಿ. ನೀವು ಏನು ಕೊಟ್ಟರೂ ಕೂಡ ಸಂಚಿತ ಕರ್ಮ ನಿವೃತ್ತಿ ಆಗುತ್ತೆ. ಸಾಧ್ಯವಾದಷ್ಟು ಉಪವಾಸ ಇರಿ. ಸಾಯಂ ಸಂಧ್ಯಾ ಸಮಯದಲ್ಲಿ ಶಿವನ ಸನ್ನಿಧಾನದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ 39 ಪ್ರದಕ್ಷಿಣೆಗಳನ್ನು ಮಾಡಿ ಶಿವನ ಪ್ರಾರ್ಥನೆ ಮಾಡಿ. ಇವತ್ತು ಯಾಕೆಂದರೆ ಇನ್ನೊಂದು ಏನಪ್ಪ ಅಂದರೆ ವಿಶೇಷವಾಗಿ ಸೋಮವತಿ ಅಮಾವಾಸ್ಯೆ ಸೋಮವಾರವನ್ನು ನಾವು ಸೋಮವಾರ ಏನಾದರೂ ಅಮಾವಾಸ್ಯೆ ಬಂದರೆ ಸೋಮವತಿ ಅಮಾವಾಸ್ಯೆ ಅಂತೀವಿ. ಆದರೆ ಸೋಮವಾರಕ್ಕೆ ದಿನಕಾರಕನಾಗಿರ್ತಕ್ಕಂಥವನು ಯಾರು? ಚಂದ್ರ. ಸಾಕ್ಷಾತ್ ಚಂದ್ರನನ್ನು ಪರಮೇಶ್ವರಲ್ಲಿ ಇಟ್ಕೊಂಡಿದ್ದಾನೆ, ಅವನ ಶಿರೋಭಾಗದಲ್ಲಿ ಇಟ್ಕೊಂಡಿರ್ತಾನೆ. ಹಾಗಾಗಿ ಅವನಿಗೆ ಚಂದ್ರಚೂಡೇಶ್ವರ ಅಂತ ಕರಿತೀವಿ. ಹಾಗಾಗಿ ಆ ಚಂದ್ರಚೂಡೇಶ್ವರನ ದರ್ಶನ, ಚಂದ್ರಚೂಡೇಶ್ವರನ ಪ್ರಾರ್ಥನೆ, ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ನಿಮ್ಮ ಬದುಕು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ. ಗುರುಗಳೇ, ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ಮಾತಾಡೋದಾದರೆ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳು ಅಂದರೆ ಏನು ಗುರುಗಳೇ? ಕಲ್ಯಾಣಂ ಚಿಂತಿತಂ ಕಾರ್ಯಂ ಚಿಂತಿತಾರ್ಥ ಮನೋರಥಾನ್ ದೇವದ್ವಿಜ ಪ್ರಸಾದೇನ ಸದಾ ಕುರುವಂತು ಮಂಗಳಂ ಅಂತ. ಕಲ್ಯಾಣಕರವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಬೆಳಗ್ಗೆ ನಿತ್ಯ ನೈಮಿತ್ತಿಕ ಕಾಮ್ಯ ಅಂತಕ್ಕಂಥದ್ದು. ಮುಖ್ಯವಾಗಿ ನಿತ್ಯ ಕರ್ಮಗಳು ಅಂತ ನಾವು ಬರಿತೀವಿ. ಏನಂದರೆ ಸಹಜವಾಗಿ ನಮ್ಮ ಪ್ರಕೃತಿಯ ಮಡಲಲ್ಲಿ ನಡೀತಕ್ಕಂಥ ನಿತ್ಯ ಕರ್ಮಗಳಲ್ಲ. ಬದುಕಿನ ಉನ್ನತೀಕರಣಕ್ಕೋಸ್ಕರವಾಗಿ ನಾವು ಮಾಡಬಹುದಾದಂಥ ಕ್ರಿಯಾಶೀಲಾತ್ಮಕವಾದಂಥ ದೈವಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಒಂದಷ್ಟು ಕರ್ಮಗಳಿರ್ತಕ್ಕಂಥದ್ದಾಗಿರುತ್ತೆ. ಬೆಳಗ್ಗೆ ಎದ್ದರೆ ಸೂರ್ಯ ನಮಸ್ಕಾರವು ಕೂಡ ಒಂದು ಕರ್ಮ. ಒಳ್ಳೆಯ ಮನಸ್ಥಿತಿಯಲ್ಲಿ ಎದ್ದು ದೇವರ ಪ್ರಾರ್ಥನೆ ಮಾಡಿ, ಪೂರ್ವಜರ ಪ್ರಾರ್ಥನೆ ಮಾಡಿ, ಗುರುಗಳ ದರ್ಶನ, ಗುರುಗಳ ಪ್ರಾರ್ಥನೆ ಮಾಡಿ ನೀವು ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತೇಳಿ ಈ ಜಗದಂಬೆ ಆಗಿರ್ತಕ್ಕಂಥ ಭೂಮಾತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಈಗ ನಾವೆಲ್ಲ 15ನೇ ಫ್ಲೋರ್ 20ನೇ ಫ್ಲೋರ್ 30ನೇ ಫ್ಲೋರಲ್ಲಿ ಇರ್ತಕ್ಕಂಥ ಜಮಾನ. ಆದರೂ ಕೂಡ ಭಾವನೆ ಮುಖ್ಯ. ಯದ್ಭಾವಂ ತದ್ಭವತಿ ಅಂತೇಳಿ ಅಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ನಿತ್ಯ ಕರ್ಮಗಳಂದರೆ ಆತ್ಮ ಮನಸ್ಸು ಮತ್ತು ಶುದ್ಧಿ ಅಂದರೆ ದೇಹವನ್ನು ಶುದ್ಧಿ ಮಾಡ್ತಕ್ಕಂಥ ಒಂದು ಕ್ರಿಯೆಯನ್ನು ನಿತ್ಯ ಕರ್ಮ ಅಂತ ಕರಿತೀವಿ. ಆತ್ಮ ಮನಸ್ಸು ಮತ್ತು ದೇಹ. ಆತ್ಮ ಬೇರೆ, ಮನಸ್ಸು ಬೇರೆ, ದೇಹ ಬೇರೆ. ಈ ಮೂರು ಕೂಡ ಮುಖ್ಯವಾಗಿ ಪ್ರಾತಃ ಮಾಧ್ಯಾಹ್ನ ಸಾಯಂ ಸಂಧ್ಯಾ ಸಂಬಂಧಪಟ್ಟ ಹಾಗೆ. ಏಕೆಂದರೆ ನಿತ್ಯ ನಾವು ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿ ದೇವರ ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದಾಗ ಆತ್ಮಕ್ಕೆ ಬಲ ಬರ್ತಕ್ಕಂಥದ್ದಾಗುತ್ತೆ. ಮನಸ್ಸು ಅಚಂಚಲತೆಯಿಂದ ಚಂಚಲದ ಕಡೆಗೆ ಒಂದು ಸ್ಥಿರವಾಗಿರ್ತಕ್ಕಂಥ ನಮಗೆ ಚಂಚಲತೆ ಸಿಗ್ತಕ್ಕಂಥದ್ದಾಗುತ್ತೆ. ಅಂದರೆ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ ಅನುದಿನವೂ ಕೂಡ ಒಂದು ಪ್ರಾರ್ಥನೆ, ಒಂದು ನಮಸ್ಕಾರ ಮಾಡೋದ್ರಿಂದ ನಿತ್ಯ ನಡೀಬಹುದಾಗಿರ್ತಕ್ಕಂಥ ಘಟನೆಗಳು ಏನೋ ಈಗ. ಯಾಕೆಂದರೆ ಕೆಲವು ಸಹಜವಾಗಿ ಏನಪ್ಪ ಅಂದರೆ ನಾವೆಲ್ಲೋ ನಮ್ಮದಲ್ಲದ ತಪ್ಪಿಗೆ ನಾವು ಪೆನಾಲ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಇರುತ್ತೆ. ಏನು ತಪ್ಪಿಲ್ಲದೆ ಇರತಕ್ಕಂಥ ಸಂದರ್ಭಗಳಲ್ಲೂ ಕೂಡ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಯಾರೋ ಬಂದು ನಮಗೆ ಹೊಡೆದಾಗ ಅದು ನಮ್ಮದಲ್ಲದೆ ಇರ್ತಕ್ಕಂಥ ತಪ್ಪಾದರೂ ಕೂಡ ಆ ಕರ್ಮ ಅಂತಕ್ಕಂಥದ್ದು ಅವನ ಮುಖಾಂತರವಾಗಿ ಬಂದು ನಮ್ಮನ್ನು ಪೀಡಿಸ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಿತ್ಯ ಕರ್ಮಗಳಲ್ಲಿ ಬಹಳ ಮುಖ್ಯವಾಗಿ ಮನುಷ್ಯ ಒಂದು ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಎಲ್ಲಿಂದ? ಯದ್ಭಾವಂ ತದ್ಭವತಿ, ಮನಸ್ಸಿನ ಮುಖಾಂತರವಾಗಿ ಅಂತರ್ಮುಖನಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆ ಕಾರಣದಿಂದಾನೇ ನಾವು ದೇವರ ಮುಂದೆ ನಿಂತಾಗ ಕಣ್ಣನ್ನು ಮುಚ್ತೀವಿ. ಯಾಕೆ ಅಂದರೆ ಆ ಗಾಢವಾದ ಭಗವಂತನ ಪ್ರೀತಿಯನ್ನು, ಭಗವಂತನ ಭಾವೈಕ್ಯವನ್ನು ಪಡೆಯುವ ಸಲುವಾಗಿ ಅಂತರ್ಮುಖವಾಗಿ ಭಗವಂತನನ್ನು ನೋಡುವ ಒಂದು ಉತ್ಕೃಷ್ಟವಾದಂಥ ಆ ಒಂದು ಸುಸಂದರ್ಭ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಕ್ಕಂಥದ್ದು. ಕಣ್ಣು ತಕ್ಕೊಂಡು ನಾವು ಧ್ಯಾನ ಮಾಡಲ್ಲ. ಮೆಡಿಟೇಷನ್ ಮೀನ್ಸ್ ನೀವು ಕಣ್ಣನ್ನು ಮುಚ್ಚಿ ಆಜ್ಞಾಚಕ್ರ ಅಂದರೆ ನಿಮ್ಮ ಉಸಿರನ್ನು ಲಕ್ಷಿಸಿ ನೀವು ಮಾಡ್ತಕ್ಕಂಥ ಒಂದು ಶ್ವಾಸ ಪ್ರಕ್ರಿಯೆಯನ್ನು ಧ್ಯಾನ ಅಂತ ಕರಿತೀವಿ.
ಹಾಗೆ ನಿತ್ಯ ಕರ್ಮಗಳು ನಮಗೆ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಶರೀರ ಮನಸ್ಸು ಅಂದರೆ ಆತ್ಮ ಇವೆಲ್ಲವೂ ಕೂಡ ಶುದ್ಧಿ ಆಗ್ತಕ್ಕಂಥ ಕ್ರಿಯೆ. ದೇವತಾ ಉಪಾಸನೆಯನ್ನು ನಿತ್ಯ ಕರ್ಮ ಅಂತ ಕರಿತೀವಿ. ಅಂದರೆ ಸಣ್ಣದಾಗಿ ನಿತ್ಯ, ಯಾಕಂದರೆ 5 ನಿಮಿಷದಲ್ಲೂ ಕೂಡ ಪೂಜೆ ಮಾಡ್ಬೋದು, 1 ನಿಮಿಷದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ಬೋದು. ನೀವೇನು 15 ನಿಮಿಷ 20 ನಿಮಿಷ ಇರಬೇಕಂತೇನಿಲ್ಲ. ಬೆಳಗ್ಗೆ ಎದ್ದು ಒಂದು ಕಾಮ್ಯಕರ್ಮ ಅಂತಕ್ಕಂಥದ್ದು ಬಂದಾಗ ಮನಸ್ಸಿನಲ್ಲಿ ಸಂಕಲ್ಪ ಹುಟ್ಟುತ್ತೆ. ಆ ಸಂಕಲ್ಪ ಶುದ್ಧಿ ಏನು, ಉದ್ದೇಶ ಏನು, ಏನಾದರೂ ನಮಗೊಂದು ಕರ್ಮ ಇರಬೇಕು ಅಲ್ವಾ, ಆ ಕಾರ್ಯವನ್ನು ಮಾಡಬೇಕು. ಈಗ ನಾವೆಲ್ಲ ಬಂದಿಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು, ನಾವು ಇದರಿಂದ ಏನಾದರೂ ನಮ್ಮ ಬದುಕಿಗೆ ನಮಗೆ ಆಶ್ರಯ ಆಗುತ್ತೆ ಅಂತಕ್ಕಂಥದ್ರಿಂದ ಪ್ರತಿಯೊಬ್ಬರು ಕೂಡ ಉದ್ಯೋಗವನ್ನು ಮಾಡ್ತಕ್ಕಂಥದ್ದು ಅದು ಪ್ರಮುಖವಾಗಿರ್ತಕ್ಕಂಥ ಮನುಷ್ಯನ ಮಜಲುಗಳಲ್ಲಿರ್ತಕ್ಕಂಥ ಒಂದು ಕಾವ್ಯ. ಹಾಗಾಗಿ ಬದುಕನ್ನು ನಾವು ಸಂತುಷ್ಟದಾಯಕವಾಗಿ, ಸನ್ಮಂಗಳದಾಯಕವಾಗಿ, ಆನಂದದಾಯಕವಾಗಿ, ಪರಿಶುದ್ಧತೆಯಿಂದ ಪರಮಾರ್ಥವನ್ನು ಪಡೆಯುವ ಸಲುವಾಗಿ ನಿತ್ಯ ಕರ್ಮಾದಿಗಳಲ್ಲಿ ಮಾಡ್ತಕ್ಕಂಥದ್ದು ಸಂಧ್ಯಾ ವಂದನೆ, ಜಪ ತಪ, ಅನುಷ್ಠಾನ, ಶುದ್ಧಿಗೋಸ್ಕರವಾಗಿ ಸ್ನಾನ, ಇವೆಲ್ಲವೂ ಕೂಡ ನಿತ್ಯ ಕರ್ಮಗಳಲ್ಲಿ ಬರುತ್ತೆ. ನೈಮಿತ್ತಿಕ ಕರ್ಮಗಳು ಅಂತ ಬರುತ್ತೆ. ಈ ನೈಮಿತ್ತಿಕ ಕರ್ಮಗಳಲ್ಲಿ ಬಹಳ ಮುಖ್ಯವಾಗಿ ನಾವೇನಪ್ಪ ಅಂದರೆ ಯಾವುದನ್ನು ನಮಗೆ ಬರಬಹುದಾಗಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನು ದಾಳಿ ಮಾಡಿ ನಮಗೆ ತೊಂದರೆ ಮಾಡ್ತಕ್ಕಂಥದ್ದನ್ನು ನಾವು ನಿವೃತ್ತಿ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ನಾವು ನೈಮಿತ್ತಿಕ ಕರ್ಮ ಅಂತ ಕರಿತೀವಿ. ಗುರುಗಳೇ, ಲಿಂಗರಾಜು ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಲಿಂಗರಾಜು ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಅವರ ನಮ್ಮ ಭವಿಷ್ಯ ವೃಶ್ಚಿಕ. ಸರಿ, 1 ರಿಂದ 30 ಒಂದು ಸಂಖ್ಯೆನ ಆಯ್ಕೆ ಮಾಡಿ. 5 ಮೇಡಮ್. ಎಷ್ಟು? 5. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ಆರಾಮ್ರಿ? ತಾಯಿ ಒಳ್ಳೇದು ಮಾಡಲಿ. ಆರೋಗ್ಯ ಚೆನ್ನಾಗಿದೆಯಾ? ಆರೋಗ್ಯ ಚೆನ್ನಾಗಿದೆ ಮೇಡಮ್. ಆರೋಗ್ಯ. ಮಕ್ಕಳು ಎಷ್ಟು ಜನ ಮಕ್ಕಳು? ನಮಗೆ 3 ಜನ ಮಕ್ಕಳು. ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನಮ್ಮ ಭವಿಷ್ಯದ ಸ್ವಲ್ಪ ಇದನ್ನ ಹೇಳ್ಬೇಕು. ವೃಶ್ಚಿಕ ನಮ್ದು. ವೃಶ್ಚಿಕ ರಾಶಿನಾ? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈಗ ಇನ್ನು ಮುಂದೆ ಚೆನ್ನಾಗಿದೆ. ಯಾಕೆ ಅಂದರೆ ಗುರುವಿನ ದೃಷ್ಟಿ ಬಂದಿದೆ. ನಿಮ್ಮ ಜಾತಕಾನುಸಾರದಲ್ಲಿ ಸ್ವಲ್ಪ ಏನಂದರೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನಿಮ್ಮ ಮನೇಲಿ ಯಾರಾದರೂ ಹೆಣ್ಣು ಮಕ್ಕಳು ಸ್ವಲ್ಪ ಆರೋಗ್ಯ ಪೀಡಿತರಾಗಿದ್ದಾರಾ? ಅಲ್ಲ, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾರಾದರೂ ಆರೋಗ್ಯದ ಸಮಸ್ಯೆ ಇದೆಯಾ? ಇಲ್ಲ ಗುರುಜಿ, ಇಲ್ಲ. ಮತ್ತೆ ಇದೆ ಅಂತ ಹೇಳ್ತಿದ್ರಾ? ಹಾಗೆ ಹೇಳ್ಬಾರ್ದು. ನಾವು ಕೇಳ್ತಾ ಇರೋದಕ್ಕೆ ನೀವು ಆನ್ಸರ್ ಮಾಡಬೇಕು. ಆರೋಗ್ಯದ ಸಮಸ್ಯೆ ಏನಿಲ್ಲ ಅಂದರೆ ಅಮ್ಮನವರ ಆರಾಧನೆಯಲ್ಲಿ ನಿಮಗೆ ಪರಿಪೂರ್ಣವಾದಂಥ ಆಶೀರ್ವಾದ ಇದೆ ಅಂತೇಳಿ. ಹಾಗಾಗಿ ಯಾವ ದೇವರು, ನಿಮ್ಮ ಮನೆ ದೇವರು ಯಾರು? ಕುರುಗೋಡು ಬಸವೇಶ್ವರ ಗುರುಜಿ, ನಮ್ಮ ಮನೆ ದೇವರು. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಲಗ್ನಾತ್ ನಿಮಗೆ ಅದರಲ್ಲೂ ಕೂಡ ವಿಶೇಷವಾಗಿ ಗುರುವಿನ ದೃಷ್ಟಿ ಇದೆ. ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಕುಟುಂಬದಲ್ಲಿದೆ. ಏನು ಚಿಂತಿಸುವ ಅಗತ್ಯ ಇಲ್ಲ. ಏನು ಕೆಲಸ ಮಾಡ್ತೀರಾ ನೀವು? ನಾವು ವ್ಯವಸಾಯ ಮಾಡ್ತೀವಿ ಗುರುಜಿ, ಅಗ್ರಿಕಲ್ಚರ್. ನಮಗೆಲ್ಲ ಊಟ ಹಾಕೋರು ನೀವಿಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ. ಓಕೆ ಗುರುಜಿ, ನಮ್ಮ ಈಗ ಮಳೆ ಇಲ್ಲ, ಎಲ್ಲ ಸಮಸ್ಯೆ ಇದೆ ಗುರುಜಿ. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಗುರುವಿನ ನಿಮ್ಮ ಸಮೀಪ ಅಂದರೆ ಎಲ್ಲಾದರೂ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯತೆಯನ್ನು ಸ್ವಲ್ಪ ಅಂದರೆ ಗುರುಗಳ ಸಮೀಪಕ್ಕೆ ಹೋಗಿ ಗುರುವಿನ ಆರಾಧನೆಯನ್ನು ಮಾಡಿ, ಆಯಿತಾ? ಅದೂ ಇಲ್ಲ ಅಂದರೆ ಪ್ರತಿ ಗುರುವಾರದ ದಿವಸ ಔದುಂಬರ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ 28 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಗುರುವಾರ ಪ್ರಾರಂಭ ಮಾಡಿ 28 ದಿನಗಳ ಕಾಲ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿ ಅರಳಿ ಮರದ 21 ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. 28 ದಿನಗಳಲ್ಲಿ ಏನಾದರೂ ಬದುಕು ಬದಲಾಗುವ ಎಲ್ಲ ಒಂದು ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಗುರುವಿನ ದರ್ಶನ, ಗುರುಗಳ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ದೇವರ ಪೂಜೆ ಸಮಯದಲ್ಲಿ ಹೂವು ಮತ್ತು ಅಕ್ಷತೆಯನ್ನು ಯಾಕೆ ಬಳಸ್ತಾರೆ ಗುರುಗಳೇ? ಪರಮೋತ್ತಮವಾಗಿರ್ತಕ್ಕಂಥ ಅಕ್ಷತೆ, ಕುಸುಮ ಅಥವಾ ಅಕ್ಷತೆ ಅಂತ ಕರಿತೀವಿ. ಆ ಅಕ್ಷತೆ ಅಂತಕ್ಕಂಥ ಅಂದರೆ ಇದಕ್ಕೆ ನಾವು ಯಾವುದನ್ನು ಅಪೂರ್ಣವಾಗದೇ ಇರತಕ್ಕಂಥ ಪೂರ್ಣತ್ವವನ್ನು ಹೊಂದಿರತಕ್ಕಂಥದ್ದಕ್ಕೆ ನಾವು ಪೂರ್ಣ ಅಂತ ಕರಿತೀವಿ. ಅಂದರೆ 360 ಡಿಗ್ರಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವೋ ಆ 360 ಡಿಗ್ರಿ ತತ್ಸಮಾನವಾಗಿರ್ತಕ್ಕಂಥದ್ದು ಪೂರ್ಣ ಅಂತಕ್ಕಂಥ ಪದ ಅಕ್ಷತೆಯಿಂದ ಕ್ಷಯವಾಗದೇ ಇರತಕ್ಕಂಥದ್ದು ಅಂತ. ನಾವು ಕೋರಿಕೆಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಆ ಅಕ್ಷತೆಯನ್ನು ಹಳದಿ, ತುಪ್ಪ, ಮುಖ್ಯವಾಗಿ ತುಪ್ಪದಿಂದ, ಎಣ್ಣೆಯಿಂದೆಲ್ಲ ಮಾಡಬಾರ್ದು. ತುಪ್ಪ, ಅಕ್ಷತೆ, ತುಪ್ಪ, ಅರಿಶಿಣ ಹಾಕಿ ಬಿಳಿ ಹಕ್ಕಿಯನ್ನು ಚಂದ್ರ ಅಂದರೆ ಅಕ್ಕಿ ಅಂತಕ್ಕಂಥದ್ದು ಮನೋಕಾರಕನು, ಅರ್ಥ ಆಯ್ತಾ? ಚಂದ್ರನನ್ನು ನಾವು ಅಕ್ಕಿಯಿಂದ ಪೂಜೆ ಮಾಡ್ತೀವಿ. ಅದು ಮನಸ್ಸಿಗೆ ಚಂದ್ರನ ಕಾರಕನಾಗಿರೋದ್ರಿಂದ ಅಕ್ಕಿಯನ್ನು ಬಹಳ ಮುಖ್ಯವಾಗಿ ಅರಿಶಿಣದಿಂದ ಮಿಶ್ರಣ ಮಾಡ್ತಕ್ಕಂಥ ಒಂದಷ್ಟು ಪದ್ಧತಿ ಉಂಟು. ಅರಿಶಿಣ ಕುಂಕುಮ ಎರಡೂ ಮಿಶ್ರಣ ಮಾಡ್ತಕ್ಕಂಥದ್ದಕ್ಕೆ ನಾವು ಈಗ ಅಂದರೆ ಮಂತ್ರಾಕ್ಷತೆ ಅಂತ ಕರಿತೀವಿ. ಕುಂಕುಮ ಮತ್ತು ಅಕ್ಷತೆಯನ್ನು ನಾವು ಮಿಶ್ರಣ ಮಾಡಿದಾಗ
ತುಪ್ಪದಿಂದ ಅದು ಮಂತ್ರಾಕ್ಷತವಾಗಿ ಪರಿವರ್ತನೆ ಆಗುತ್ತೆ. ಶಿವಶಕ್ತಿಯರ ಸಂಯೋಜನೆ, ತದ್ಗುರುಗಳ ಸಂಯೋಜನೆ ಆಗ್ತಕ್ಕಂಥದ್ದು. ಈಗ ನಾವು ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಕ್ಷತೆ, ಯಾವುದೇ ಗುರುಗಳ ಸಾಮೀಪ್ಯಕ್ಕೆ ಹೋದಾಗ ಮಂತ್ರಾಕ್ಷತೆ ಅದು ಕೆಂಪು ಅಲ್ಲ, ಹಳದಿಯೂ ಅಲ್ಲ, ಒಂದು ಮಧ್ಯಭಾಗದಲ್ಲಿರ್ತಕ್ಕಂಥ ಮಣ್ಣಿನ ಕಲ್ಲರಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ನಾವು ಮಂತ್ರಾಕ್ಷತೆ ಅಂತ, ಅಂದರೆ ಗುರುಗಳು ಅದನ್ನು ಸಿದ್ಧಿ ಮಾಡಿ ಗುರುಗಳ ಕೈ ಅದು ಸ್ಪರ್ಶ ಆದಾಗ ಅದಕ್ಕೊಂದು ಬಲ ಬರುತ್ತೆ. ಅಂತಹ ಮಂತ್ರಾಕ್ಷತೆಯನ್ನು ನಾವು ಕೊಟ್ಟಾಗ ಆಶೀರ್ವಾದದಿಂದ ಸ್ವೀಕಾರವನ್ನು ಮಾಡ್ತೀವಿ. ಯಾರಿಗೆ ಆಶೀರ್ವಾದವನ್ನು ಮಾಡಬೇಕಾದ್ರೂ ಕೂಡ ನಾವು ಆ ಅಕ್ಷತೆಯನ್ನು ತಗೊಂಡು ತಲೆ ಮೇಲೆ 4 ಕಾಳು ಹಾಕ್ತೀವಿ. ಮದುವೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಮಾಂಗಲ್ಯ ಧಾರಣೆಯ ಸಮೀಪದಲ್ಲಿ ಮುಖ್ಯವಾಗಿ ಅಕ್ಷತೆ ಆಗ್ತಕ್ಕಂಥ ಒಂದು ಅಕ್ಷತಾರೋಹಣ ಅಂತಕ್ಕಂಥ ಶಾಸ್ತ್ರನೇ ಇದೆ. ಅಂದರೆ ಪರಿಶುದ್ಧವಾಗಿರ್ತಕ್ಕಂಥದ್ದನ್ನು ನೀವು ನಿರಂತರವಾಗಿ ಕಾಪಾಡಿಕೊಳ್ಳಿ ಅಂತಕ್ಕಂಥ ಸದುದ್ದೇಶದಿಂದ ನಾವು ಅಕ್ಷತೆ ಅಂತಕ್ಕಂಥದ್ದು, ನಾವು ಭಗವಂತನಿಗೆ ಪೂರ್ಣತ್ವ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮ್ಯಾದಿಗಳು ಕೂಡ, ಕಾಮನೆಗಳು ಕೂಡ ಪೂರ್ಣವಾಗಲಿ, ಅದರಲ್ಲಿ ಯಾವುದೇ ಸಣ್ಣದಾಗಿರ್ತಕ್ಕಂಥ ಸಮಸ್ಯೆಯೂ ಬಾರದ ಹಾಗೆ ನೀವು ನೆನೆದಂಥ ಕರ್ಮ ಏನಿದೆಯೋ ಕರ್ಮ ಸಂಪನ್ನವಾಗಲಿ ಅಂತಕ್ಕಂಥ ಕಾರಣದಿಂದ ಮನೋಕಾರಕನಾಗಿರ್ತಕ್ಕಂಥ ಚಂದ್ರನು, ಘೃತಕಾರಕನಾಗಿರ್ತಕ್ಕಂಥ ಶುಕ್ರನು, ಯಾಕೆಂದರೆ ಕಾಮನೆಗಳಿಗೆಲ್ಲ ಕಾರಕನಾಗಿರ್ತಕ್ಕಂಥವನು ಶುಕ್ರ, ತುಪ್ಪಕ್ಕೆ ಶುಕ್ರನೇ ಕಾರಕನಾಗ್ತಕ್ಕಂಥ. ಹಾಗಾಗಿ ತುಪ್ಪ ಮತ್ತು ಅರಿಶಿಣ ಗುರುವು, ಪರಮೋತ್ತಮನಾದಂಥ ಗುರುವು, ಕಾಮನಾಕಾರಕನಾಗಿರ್ತಕ್ಕಂಥ ಶುಕ್ರನು, ಮನೋಕಾರಕನಾಗಿರ್ತಕ್ಕಂಥ ಚಂದ್ರನು, ಈ ಮೂರರ ಸಂಯೋಜನೆ ಅಕ್ಷತೆ. ನಮಗೆ ಮನಸ್ಸಿನಲ್ಲಿ ಫಾರ್ಚುನ್ ಬೇಕು ಅಂತ, ಲಕ್ಸುರಿಟಿ ಬೇಕು ಅಂತ ನಾವೇನು ಕರಿತೀವೋ, ಈ ಲಕ್ಸುರಿಟಿಗೆಲ್ಲ ಕೊಡ್ತಕ್ಕಂಥವ್ನು ಯಾರಪ್ಪ ಅಂದರೆ ಶುಕ್ರ. ಅಂದರೆ ದಾನವ ಗುರು ಆಗಿರ್ತಕ್ಕಂಥ ಶುಕ್ರನು, ದೇವಗುರು ಆಗಿರ್ತಕ್ಕಂಥ ಬೃಹಸ್ಪತಿ, ಅರಿಶಿಣ ಕಾರಕನಾಗಿರ್ತಕ್ಕಂಥವನು ಶುಕ್ರ ಗುರುವು. ಹಾಗಾಗಿ ಮೂರರ ಸಂಯೋಜನೆ, ಮನೋಕಾರಕ, ಜ್ಞಾನಕಾರಕ ಮತ್ತು ಸಿದ್ಧಿಕಾರಕನಾಗಿರ್ತಕ್ಕಂಥವನು, ಈ ಮೂರರ ಸಂಯೋಜನೆಯನ್ನು ಮಾಡಿ ದೇವರಿಗೆ ಭಾವನಾತ್ಮಕವಾಗಿ ದೇವರಿಗೆ ನಾವು ಅಕ್ಷತೆ ಹೀಗೆ ಹಾಕಬಾರ್ದು. ಯಾಕೆಂದರೆ ಅರ್ಪಣೆ ಮಾಡುವ ಅರ್ಪಣಾ ಭಾವನೆಯಿಂದ ಮಾಡಬೇಕು. ಇನ್ನು ಕುಸುಮ ಅಂತ ಕರಿತೀವಿ. ಕುಸುಮ ಇಲ್ಲಿ ಬಹಳ ಮುಖ್ಯವಾಗಿ ಹೂವಕ್ಕೆ ಕುಸುಮ ಅಂತ ಕರಿತೀವಿ. ಅಂದರೆ ಹೂವು ಅಂತಕ್ಕಂಥದ್ದು ನಮ್ಮ ಇವತ್ತಿನ ಜೀವನದಲ್ಲಿ ನಮಗೆಲ್ಲ ಅದು ಅನುಕೂಲ ಇದೆ. ನಮ್ಮ ಮನೆ ತೋಟ ಎಲ್ಲ ಕೂಡ ಹಿಂದಿನ ಕಾಲದಲ್ಲಿ ಕಾಡುಗಳಿಗೆ ಹೋಗಿ ಆರಿಸ್ಕೊಂಡು ಬರಬೇಕಾಗಿತ್ತು. ಹೂವು ಏನಾದರೂ ಮನೆ ಹತ್ರ ಅಮ್ಮಮ್ಮ ಅಂದರೆ ಒಂದು ಸಂಪಿಗೆ ಮರ ಹಾಕ್ಕೊಳ್ತಿದ್ರು. ಚೆಂಡು ಹೂವು, ಶಾವಂತಿಗೆ ಹೂವು ಆನಂತರದಲ್ಲಿ ಬಂದದ್ದು, ಮಲ್ಲಿಗೆ ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು, ಜಾಜಿ, ಚಂಪಕ, ಮಲ್ಲಿಗೆ ಇವೆಲ್ಲ ನಮ್ಮ ಪರಂಪರಾಗತವಾಗಿ ಶಾಸ್ತ್ರ ಲೆಕ್ಕದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಕಾಡಿನಲ್ಲಿ ಶೇಖರಣೆ ಮಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಪತ್ರಾದಿಗಳ ಪೂಜೆ, ಪುಷ್ಪ ಪೂಜೆ ಇದೆಲ್ಲವೂ ಕೂಡ ಬರ್ತಕ್ಕಂಥದ್ದಾಗುತ್ತೆ. ಆವರಣ ಪೂಜೆ ಇದೆಲ್ಲ ಬರ್ತಕ್ಕಂಥದ್ದಾಗುತ್ತೆ. ಹಾಗೆ ಕುಸುಮ ಅಂದರೆ ಯಾವುದು ನಿತ್ಯ ನಿರಂತರವಾಗಿ ತನ್ನನ್ನು ತಾನು ಕಳ್ಕೊಳ್ಳದೆ ಇರತಕ್ಕಂಥದ್ದು. ಈಗ ಹೂವು ಒಣಗೋದ್ರೂ ಕೂಡ ಅದರ ಕಲ್ಲರ್ ಕಳಿಯಲ್ಲ. ಯಾವುದೇ ಹೂವನ್ನು ತಗೊಳ್ಳಿ, ಬಾಡೋಯ್ತು, ಅದು ಒಣಗೋಯ್ತು, ಪುಡಿ ಆಯಿತು ಅಂದ್ರೂ ಕೂಡ ಅದರಲ್ಲಿ ಇರ್ತಕ್ಕಂಥ ಮೂಲ ಸೈದ್ಧಾಂತಿಕವಾಗಿರ್ತಕ್ಕಂಥ ಸಿದ್ಧಾಂತ ಏನಿದೆಯೋ ಅದು ಅದರಲ್ಲೇ ಅಡ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ಸಪ್ತ ಚಕ್ರಗಳಿಗೆ ಬಹಳ ಮುಖ್ಯವಾಗಿ ಅರಿಶಿಣ ಕಲ್ಲರು ಅಂತಕ್ಕಂಥದ್ದು. ಎಲ್ಲದರಿಂದಲೂ ಕೂಡ ನೀವು ಯಾವುದೇ ಹೂವನ್ನು ತಗೊಂಡ್ರು ಕೂಡ ಅದರಲ್ಲಿ ಅರಿಶಿಣ ಮಿಶ್ರಣ ಇರುತ್ತೆ. ಪ್ರಕೃತಿಯ ಸಂಯೋಜನೆ ಸಂಪನ್ಮೂಲತೆಯಲ್ಲಿ ನಮ್ಮ ಭೂಮಿಯಲ್ಲೂ ಕೂಡ ಅರಿಶಿಣ ಕಲ್ಲರ್ ಇದೆ. ಅರಿಶಿಣ ಇಲ್ಲ ಅಂದರೆ ಅದು ನಮಗೆ ಬೇರೆ ಥರ ಕಾಣ್ತಿತ್ತು. ಹಾಗೆ ಅರಿಶಿಣ ಅಂತಕ್ಕಂಥದ್ದು ನಮ್ಮ ಬದುಕಿನುದ್ದಕ್ಕೂ ಕೂಡ ಯಾರ ಶರೀರದಲ್ಲಿ ಅರಿಶಿಣದ ತತ್ವ ಹೆಚ್ಚಿರುತ್ತೋ ಕಲ್ಲರು ಅವರ ತುಂಬ, ಅಂದರೆ ನಾವು ಏನಂತೀವಿ ಇವತ್ತಿನ ಕಾಲಮಾನಕ್ಕೆಲ್ಲ ಸ್ವಲ್ಪ ಡಲ್ಲಿದ್ದ ಕಪ್ಪು ಕಲ್ಲರ್ನ ಮತ್ತು ಬಿಳಿ ಕಲ್ಲರು, ಕೆಂಪು ಕಲ್ಲರ್ ಅಂತ ಏನು ಕರಿತೀವೋ, ಅರಿಶಿಣದ ಬಣ್ಣ ಹೆಚ್ಚು ಯಾರ ದೇಹದಲ್ಲಿರುತ್ತೋ ಅವ್ರ ಕಲ್ಲರು ಫೇರ್ನೆಸ್ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಭಗವಂತನ ಸಮೀಪದಲ್ಲಿ ಯಾವುದು ನಿತ್ಯ ನಿರಂತರವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೆ ಇರತಕ್ಕಂಥ ವಸ್ತುವು ಪರಮೋತ್ತಮವಾಗಿರ್ತಕ್ಕಂಥ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದನ್ನು ದೇವರಿಗೆ ಅರ್ಪಣೆ ಮಾಡಬೇಕಂತಕ್ಕಂಥ ಒಂದು ಉದ್ದೇಶ. ಆ ಕಾರಣದಿಂದ ನಾವು ಕುಸುಮಾಕ್ಷತೆಯನ್ನು ಸಂಕಲ್ಪಯುಕ್ತವಾಗಿ, ಇನ್ನೊಂದೇನಪ್ಪ ಅಂದರೆ ಹೂವು ಲಕ್ಷ್ಮೀಪ್ರದಳು, ಮಹಾಶಕ್ತಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪ. ನೋಡಿ, ಅಕ್ಷತೆಗೆ ಪುರುಷಕಾರತ್ವ ಇದ್ದರೆ ಮುಖ್ಯವಾಗಿ ಹೂವಕ್ಕೆ ಸ್ತ್ರೀಕಾರತ್ವ ಇರತಕ್ಕಂಥದ್ದಾಗಿರುತ್ತೆ. ಹಾಗೆ ನಾವು ಎಡ ಮತ್ತು ಬಲ, ಈ ಎಡಬಲಗಳಿಂದ ಭಗವಂತನಿಗೆ ಆ ಒಂದು ಕೈಯನ್ನು ಜೋಡಿಸಿ ಅನನ್ಯವಾಗಿ ಸಂಕಲ್ಪಯುಕ್ತವಾಗಿ ಪ್ರಾರ್ಥನೆ ಮಾಡಿ ಭಗವಂತನಿಗೆ ಅಕ್ಷತೆಯ ಹೂವನ್ನು ಅರ್ಪಣೆ ಮಾಡಿದಾಗ ನಮಗೆ ಭಾವನಾತ್ಮಕವಾದಂಥ ಬೆಳವಣಿಗೆಯೊಂದಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪಯಣ, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಾವು ಸಾಂದರ್ಭಿಕವಾಗಿ, ಸಾಂಸಾರಿಕವಾಗಿ ಅದರಲ್ಲೂ ಕೂಡ ಇವತ್ತಿನ ಕಾಲಮಾನಕ್ಕೆ ಸ್ವಲ್ಪ ಏನಂದರೆ ಶ್ರದ್ಧೆ ಭಕ್ತಿಗಳು ಕಡಿಮೆ ಆಗ್ತಾ ಇರತಕ್ಕಂಥದ್ದಾಗಿ. ಏಕೆಂದರೆ ಇವತ್ತೇನಾಗಿದೆ, ಯಂತ್ರಯುಕ್ತವಾದಂಥ ಬದುಕು, ಅಲೌಕಿಕವಾಗಿರ್ತಕ್ಕಂಥ ಬದುಕು, ಲೌಕಿಕತೆ ಅಲ್ಲ ಅಲೌಕಿಕವಾಗಿರ್ತಕ್ಕಂಥ ವಾದಾದಿಗಳು ಇರತಕ್ಕಂಥದ್ದು. ಅಂಥ ಸಂದರ್ಭದಲ್ಲೂ ಕೂಡ ತನ್ನ ಮೂಲತ್ವವನ್ನು ಕಳೆದುಕೊಳ್ಳದೇ ಇರತಕ್ಕಂಥದ್ದು ಒಂದಷ್ಟು ಪ್ರಕೃತಿ ಮಡಲಲ್ಲಿ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಅದರೊಟ್ಟಿಗೆ ದೇವರನ್ನು ನಾವು ಸ್ಮರಿಸಿದಾಗ
ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ವಿ, ಪತ್ರಂ ಪುಷ್ಪಂ ಫಲಂ ತೋಯಂ. ನೀನು ಯಾವುದರಲ್ಲಾದರೂ ಭಗವಂತನಿಗೆ ಕೊಡಿದ್ದು ಯಾವುದೇ ಇಲ್ವಾ, ಭಕ್ತಿಯಿಂದ ಭಗವಂತನಿಗೆ ಅರ್ಪಣೆ ಮಾಡು, ಭಕ್ತಿಯನ್ನು ಭಗವಂತನಿಗೆ ಅರ್ಪಣೆ ಮಾಡು. ಶ್ರದ್ಧಾ ಭಕ್ತಿ ಭಗವಂತನಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಶ್ರದ್ಧೆ ಮತ್ತು ಭಕ್ತಿಯುಕ್ತವಾಗಿ ಮಾಡ್ತಕ್ಕಂಥದ್ದು. ಹಾಗಾಗಿ ಕುಸುಮಾಕ್ಷತೆಯನ್ನು, ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಕ್ಷಯವಾಗದೇ ಇರತಕ್ಕಂಥ ಅಕ್ಷತೆ ಮತ್ತು ಹೂವಿನಿಂದ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಕಾಯಕ. ಲತಾ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಲತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದ್ರ ಬಗ್ಗೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 1 ರಿಂದ 30. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ. ಹಲೋ ಅಮ್ಮ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ. ನಮ್ಮ ಮನೆಯವರು ಒಂದ್ ಸ್ವಲ್ಪ ವಿದೇಶಕ್ಕೆ ಹೋಗ್ಬೇಕು ಅಂತ ಇದ್ರು. ಯಾಕೆ ಅಡೆತಡೆ ತುಂಬಾ ಐತೆ ಸ್ವಾಮಿ, ಅದಕ್ಕೆ. ಏನು ಹೆಸರು ಅವ್ರದ್ದು? ಸತೀಶ್ ಏನು ಕೆಲಸ ಮಾಡ್ತಾರೆ ಸ್ವಾಮಿ. ಅಮ್ಮ? ಗಾರ್ಮೆಂಟ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ನಿಮ್ಮ ಸಂಕಲ್ಪ ಖಂಡಿತ ನೆರವೇರುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ, ಪ್ರತಿ ಬುಧವಾರದ ದಿವಸ ರಾಮರ ಸನ್ನಿಧಾನದಲ್ಲಿ, ಅಥವಾ ಬುಧವಾರ ದಿವಸ ನಿಮ್ಮ ರಾಮರ ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂದರೆ, ನೀವೇ ಮನೆಯಲ್ಲಿ ನಿಮ್ಮ ಮನೆಯವರ ಸಂಕಲ್ಪ ಮಾಡಿ ಸಾಯಂಕಾಲ ನೀವೇನು ಕೆಲಸ ಮಾಡ್ತೀರಾ? ನೀವು ಮನೇಲಿ ಇರ್ತೀರಾ ಅಮ್ಮ? ನೀವು ಮನೆಯಲ್ಲಿ ಇರ್ತೀರಾ, ನೀವು ಕೆಲಸಕ್ಕೆ ಹೋಗ್ತೀರಾ? ಇಲ್ಲ, ಮನೆಯಲ್ಲೇ ಇರ್ತೀವಿ ಸ್ವಾಮಿ. ಹಾಗಿದ್ದಾಗ ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದು ದೀಪವನ್ನು ಹಚ್ಚಿಟ್ಟು, ನಿಮಗೆ ಎಲ್ಲಾದರೂ, ಎಲ್ಲಿಂದ ಮಾತನಾಡ್ತಾ ಇರೋದು ತಾವು? ಅಮ್ಮ ಎಲ್ಲಿಂದ ಮಾತನಾಡ್ತಾ ಇರೋದು? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ದೊಡ್ಡಬಳ್ಳಾಪುರ ಸ್ವಾಮಿ, ದೊಡ್ಡಬಳ್ಳಾಪುರ. ನಿಮ್ಮ ದೊಡ್ಡಬಳ್ಳಾಪುರದಲ್ಲಿ ರಾಮರ ದೇವಸ್ಥಾನ ಇದೆಯಾ? ಇದೆ ಸ್ವಾಮಿ, ಇದೆ. ಹಾಗಿದ್ದಾಗ ಪ್ರತಿ ಬುಧವಾರ ಹೋಗಿ ಸಾಯಂಕಾಲದಲ್ಲಿ ರಾಮರ ಸಮೀಪದಲ್ಲಿ ಹೋಗಿ ನಿಮ್ಮ ಮನೆಯವರ ಪ್ರಾರ್ಥನೆ ಮಾಡಿ, ರಾಮರ ಹತ್ರ ಸಂಕಲ್ಪ ಮಾಡಿಕೊಂಡು, ಕನಿಷ್ಠ ನೀವು ಒಂದು 12 ಬುಧವಾರಗಳ ಕಾಲ ರಾಮರ ಸಮೀಪಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ದೀಪ ಹಚ್ಚಿ ತುಳಸಿ ಅರ್ಚನೆ ಮಾಡ್ಕೊಂಡು ಬನ್ನಿ. ಈ 12 ವಾರಗಳಲ್ಲಿ ಖಂಡಿತ ನಿಮಗೆ ಲಾಭ ಆಗುತ್ತೆ, ಒಳ್ಳೆಯದಾಗುತ್ತೆ ತಾಯಿ. ಒಳ್ಳೆಯದಾಗಲಿಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಸೀತಾಮಣಿ ಅಂತ ಹೇಳಿ ಮತ್ತೊಬ್ಬ ಕಾಲರ್ ಇದ್ದಾರೆ. ಸೀತಾಮಣಿ ಅವರು, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ಮೇಡಮ್, ನಮ್ಮ ಮಗನ ಬಗ್ಗೆ, ಮಕ್ಕಳ ಬಗ್ಗೆ ಕೇಳಬೇಕಾಯ್ತು. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ಅಮ್ಮ ಹೇಳಿ, ಏನು ಪ್ರಶ್ನೆ? ತಾಯಿ ಒಳ್ಳೇದು ಮಾಡಲಿ. ಗುರುಗಳೇ, ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ, ಇಲ್ಲಾಂದ್ರೆ ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ, ಇಲ್ಲ ಕರೆ ಕಟ್ಟಾಗತ್ತೆ. ಚೆನ್ನಾಗಿದ್ದೀವಿ ಗುರುಗಳೇ. ಆಯ್ತಮ್ಮ, ನಿಮ್ಮ ಪ್ರಶ್ನೆ ಏನಿದೆ ತಾಯಿ? ಪ್ರಶ್ನೆ ಮಕ್ಳ ಬಗ್ಗೆ ಕೇಳಬೇಕು ಗುರುಗಳೇ. ಏನು ಮಾಡ್ಕೊಂಡಿದ್ದಾರೆ ಮಕ್ಕಳು? ಮಗ ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಗುರುಗಳೇ. ಅದು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗುತ್ತಾ ಹೆಂಗೆ ಅಂತ ಕೇಳಕ್ಕೆ ಗುರುಗಳೇ. ಸ್ವಲ್ಪ ಬಲವಾಗಿ ಪ್ರಯತ್ನ ಪಡಬೇಕಾಗುತ್ತಮ್ಮ. ಬಲವಾಗಿ ಪ್ರಯತ್ನ ಪಟ್ಟರೆ ಖಂಡಿತ ಒಳ್ಳೇದಾಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದು ಕೆಲಸ ಮಾಡಿ, ಇವಾಗ ಸಮಯ ತುಂಬ ಚೆನ್ನಾಗಿದೆ, ಒಳ್ಳೇದಾಗುತ್ತೆ. ಏನು ಪ್ರಯತ್ನ, ನಿಮ್ಮ ಪ್ರಯತ್ನ ಕಾರ್ಯದಲ್ಲಿ ಖಂಡಿತ ಸಫಲತೆ ಕಾಣುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ, ರಾಘವೇಂದ್ರ ಸ್ವಾಮಿ, ನೀವು ಎಲ್ಲಿಂದ ಮಾತನಾಡ್ತಾ ಇರೋದು? ತುಮಕೂರಿಂದ ಗುರುಗಳೇ. ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ನೀವು ಭಗವಂತನಲ್ಲಿ ಅನನ್ಯವಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಅಲ್ಲಿ ಅಂದರೆ ದೇವರಿಗೆ, ಅಂದರೆ ಗುರುಗಳಿಗೆ ವಸ್ತ್ರಾರ್ಪಣೆ ಮಾಡ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಕೇಳಿದ್ರೆ ಕೊಡ್ತಾರೆ. ನೀವು ನಿಮ್ಮ ಶಕ್ತ್ಯಾನುಸಾರದಲ್ಲಿ ಇರ್ತಕ್ಕಂಥ ವಸ್ತ್ರ ಸಮರ್ಪಣೆ ಮಾಡಿ ರಾಯರ ಹತ್ರ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಮಕ್ಕಳ ಏನು ಅಭ್ಯುದಯಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿದ್ರು ಆ ಸಂಕಲ್ಪ ನೆರವೇರುತ್ತೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಹಾಗೆ ಪ್ರತಿಯೊಂದು ಸಂಕಲ್ಪದ ತಾತ್ಪರ್ಯವೇನು ಗುರುಗಳೇ? ಸಂಕಲ್ಪ ಅಂದರೆ ಏನು? ಮುಖ್ಯವಾಗಿ ನಾವು ಸಂಕಲ್ಪ ಅಂದರೆ ಏನು ಅದನ್ನು ತಿಳ್ಕೊಬೇಕಲ್ವಾ. ಸಂಕಲ್ಪ ಸಂಯೋಜನೆ ಆಗುವಂಥದ್ದನ್ನು ಕಲ್ಪನಾ ಲೋಕದಲ್ಲಿ ಹೋಗಿ, ಕಲ್ಪನಾ ಅಂದರೆ ಕನಸನ್ನು ಕಾಣ್ತಕ್ಕಂಥದ್ದಕ್ಕೆ ಸಂಕಲ್ಪ ಅಂತ ಕರಿತೀವಿ. ಅಂದರೆ ನಾನು ನನ್ನಲ್ಲಿ ಒಳಗಡೆ ಅಂತರ್ಮುಖವಾಗಿರ್ತಕ್ಕಂಥ ಒಂದು ಉದ್ದೇಶಗಳೇನಿದ್ದಾವೋ, ಏನು ಒಂದಷ್ಟು ಅಪೇಕ್ಷೆಗಳೇನಿದ್ದಾವೋ, ಆಸೆಗಳೇನಿದ್ದಾವೋ, ಇದನ್ನು ನಾವು ಮಾನಸಿಕವಾಗಿ ಅಂತರ್ಮುಖವಾಗಿ ಭಗವಂತನ ಪಾದಗಳಿಗೆ ಅಂತರ್ಮುಖವಾಗಿ ಅರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಸಂಕಲ್ಪ ಅಂತ ಕರಿತೀವಿ. ಅದು ಬಾಹ್ಯ ಸಂಕಲ್ಪ,
ಅಂತರ್ಮುಖ ಸಂಕಲ್ಪ ಅಂತಕ್ಕಂಥ 2 ಸಂಕಲ್ಪಗಳಿದ್ದಾವೆ. ಅಂತರ್ಮುಖವಾಗಿ ನಾವು ಯಾರನ್ನು ಬೇಕಾದರೂ ಕೂಡ ಇಂಥವ್ರಿಗೆ ಒಳ್ಳೇದು ಮಾಡಪ್ಪ ಅಂತೇಳಿ ನಾವು ಕೇಳ್ಕೊಳ್ಬೋದು. ಈಗ ಒಂದು ದೇವಸ್ಥಾನಕ್ಕೆ ಹೋದಾಗ ಗೋತ್ರ ನಾಮಾದಿಗಳನ್ನು ಕೊಟ್ಟು, ನಕ್ಷತ್ರ ನಾಮ, ವ್ಯಾವಹಾರಿಕ ನಾಮಾದಿಗಳನ್ನು ಕೊಟ್ಟು ಒಂದು ಸಂಕಲ್ಪವನ್ನು ಮಾಡ್ತೀವಿ. ಅದು ಬಾಹ್ಯ ಸಂಕಲ್ಪ ಅಂತ ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ಅವರು ಕೇಳ್ತಕ್ಕಂಥದ್ದಿಗೆ ಅಂತರ್ಮುಖವಾಗಿ ನೀವು ಯಾರನ್ನು ಬೇಕಾದರೂ ಕೂಡ ಅಪ್ಪ ಇಂಥವ್ರಿಗೆ ಆರೋಗ್ಯ ಸಮಸ್ಯೆ ಆಗಿದೆ, ಪರಮಾತ್ಮ ಅವ್ರಿಗೆ ಒಳ್ಳೇದು ಮಾಡಪ್ಪ, ಅವ್ರ ಆರೋಗ್ಯದಿಂದ ಅವ್ರಿಗೆ ಆರೋಗ್ಯ ಬಂದಿರತಕ್ಕಂಥ ಸಮಸ್ಯೆಯಿಂದ ವಿಮೋಚನೆ ಮಾಡಪ್ಪ ಅಂತೇಳಿ ಕೇಳ್ಕೊಳ್ತಕ್ಕಂಥದ್ದು ಭಾವನಾತ್ಮಕವಾಗಿ ಅಂತರ್ಮುಖವಾಗಿರ್ತಕ್ಕಂಥ ಸಂಕಲ್ಪ. ಇದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಯಾರೋ ನೋವುಂಟು ಮಾಡಿರ್ತಾರೆ, ಆ ನೋವನ್ನು ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ನಾವು ದೇವರ ಹತ್ರನೇ ಹೇಳ್ಕೊಳ್ಬೇಕು. ಆ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಭಗವಂತನ ಮುಂದೆ ನಮ್ಮ ಆ ಒಂದು ಪ್ರಾರ್ಥನೆ ಇಟ್ಟಾಗ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ವಿಜ್ಞಾಪನೆ ಅಂತ ಕರಿತೀವಿ. ನಾವು ಏನಾದರೂ ಇದು ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಯಾರನ್ನೋ ಒಬ್ರು ಕರೀಬೇಕಾದ್ರೆ ನೀವು ದಯಮಾಡಿಸ್ಬೇಕು ಅಂತ ಕರಿತೀವಿ, ಅದನ್ನು ವಿಜ್ಞಾಪನೆ ಅಂತ ಕರಿತೀವಿ. ವಿಜ್ಞಾಪನೆ ಅಂದರೆ ನಾನು ನಿಮ್ಮನ್ನು ಕರೀಲಿಕ್ಕೆ ನನ್ನ ಮನಸ್ಸು ಬರ್ತಾ ಇದೆ, ದಯವಿಟ್ಟು ನೀವು ಬರಬೇಕಂತಕ್ಕಂಥ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಭಗವಂತನಿಗೆ ಪ್ರಾರ್ಥನೆ ಅಂತಕ್ಕಂಥದ್ದು, ಪ್ರಾರ್ಥನೆ ಅಂದರೆ ಇಲ್ಲಿ ಹುಟ್ಟಿದಂಥ ಪ್ರಾರ್ಥನೆ ಎಲ್ಲಿ ಮುಟ್ಟಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ಆದರೆ ಅಂತರ್ಮುಖವಾಗಿ ನೀವು ಪರಮಾತ್ಮನನ್ನ ಪ್ರಾರ್ಥನೆ ಅಂತಕ್ಕಂಥ ಪದದಿಂದ ತತ್ಪೂರ್ವಕವಾಗಿ ಮನಸ್ಸಿನ ಅಂತರ್ಮುಖವಾಗಿ ನೀವು ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ಲಿ ನೀವು ಇಡ್ತೀರಾ? ಭಗವಂತನ ಪಾದಗಳಿಗೆ ಇಡ್ತೀರಾ ಅಲ್ವಾ? ಆ ಪಾದಗಳ ಸಮೀಪಕ್ಕೆ ನೀವು ತೆಗೆದುಕೊಂಡು ಹೋಗುವಂಥ ನಿಮ್ಮ ಮನಸ್ಸನ್ನು ಅಲ್ಲಿ ಕೇಂದ್ರೀಕೃತ ಮಾಡಿ ಅಲ್ಲಿ ಇಟ್ಟಂಥದ್ದನ್ನು ಪ್ರಾರ್ಥನೆ ಅಂತ ಕರೆಯೋದು. ಅದಕ್ಕೆ ನಾವು ಯಾವುದೇ ಒಂದು ವಸ್ತುವನ್ನು ನಾವು ಒಬ್ಬರನ್ನ ಕರಿಬೇಕಾದ್ರೂ ಕೂಡ ಅದಕ್ಕೆ ಒಂದು ಮೂಲ ಉದ್ದೇಶ ಇರಬೇಕು. ಆ ಮೂಲ ಉದ್ದೇಶಯುಕ್ತವಾಗಿ ಮಾಡ್ತಕ್ಕಂಥದ್ದಕ್ಕೆ ಪ್ರಾರ್ಥನೆ ಅಂತ ಕರಿತೀವಿ. ಇನ್ನು ಅದರಲ್ಲಿ ಏನಾದರೂ ನಮಗೆ ಆ ಮೂಲ ಉದ್ದೇಶದಲ್ಲಿ ಫಲ ಅಪೇಕ್ಷೆ ಇದೆ ಅಂತ ಇಟ್ಕೊಳ್ಳೋಣ, ಅದಕ್ಕೆ ಸಂಕಲ್ಪ ಅಂತ ಕರಿತೀವಿ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕಾ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.